ಇಂದು ನಾನು ಹೇಳಲಿಕ್ಕೆ ಹೋಗ್ತಾ ಇರುವಂತಹ ಕತೆ ಒಬ್ಬರ ಜೀವನದಲ್ಲಿ ನಿಜವಾಗ್ಲೂ ನಡೆದಿರುವಂತಹ ಘಟನೆ. ಆಕ್ಚುಲಿ ಅವನು ಇರೋದು ಬೆಂಗಳೂರಲ್ಲಿ. ಆದ್ರೆ ಒಂದು ದಿನ ಏನೋ ಅವನ ಫ್ರೆಂಡ್ ಮಾತು ಕೇಳ್ಬಿಟ್ಟು ಅವನು ಮುಂಬೈಗೆ ಹೋಗಿದ್ದ, ಒಂದು ಬಾವಿಯನ್ನ ನೋಡ್ಬೇಕಂತೇಳಿ. ರಾತ್ರಿ ಹೊತ್ತು ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ವಯಸ್ಸಾಗಿರುವಂತಹ ಒಬ್ಬ ಮುದುಕನನ್ನ ನೋಡ್ತಾನೆ. ಆದ್ರೆ ಆ ಮುದುಕ ಭೇಟಿ ಆಗೋಕ್ಕಿಂತ ಮೊದಲು ಅವನು ಒಂದು ಬಿಳಿ ಸೀರೆ ಹುಟ್ಟಿರುವಂತಹ ಹೆಂಗಸನ್ನ ನೋಡ್ತಾನೆ. ಮತ್ತೆ ಒಂದು ಚಾಳಿರತ್ತೆ, ಹಾಳು ಬಿದ್ದಿರುವಂತಹ ಬಾವಿ. ಆ ಜಾಗಕ್ಕೆ ಭೇಟಿ ನೀಡಿದಾಗ ಅವನ ಜೀವನದಲ್ಲಿ ಎಂದಿಗೂ ಕೂಡ ಅನುಭವಿಸಲಾರದಂತಹ ಘಟನೆ ಅವನು ಆ ರಾತ್ರಿ ಅನುಭವಿಸ್ತಾನೆ. ಅವನು ಯಾಕೆ ಅಲ್ಲಿಗೆ ಹೋದ? ಆ ವಯಸ್ಸಾಗಿರುವಂತಹ ಮುದುಕ ಅಲ್ಲಿ ಯಾಕೆ ವಾಸ ಮಾಡ್ತಾ ಇದ್ದಾನೆ? 150 ವರ್ಷಗಳ ಹಿಂದೆ ಇರುವಂತ ಆ ಬಾವಿ ಮತ್ತೆ ಆ ಒಂದು ವಯಸ್ಸಾಗಿರುವಂತ ಮುದುಕನಿಗೆ ಏನ್ ಸಂಬಂಧ? ಅಲ್ಲಿ ಸತ್ತು ಬಿದ್ದಿರುವಂತಹ ಆ ಹೆಂಗಸು ಯಾಕೆ ಆ ಬಾವಿಯಲ್ಲಿ ಇನ್ನೂ ಕೂಡ ಇದ್ದಾಳೆ? ರಾತ್ರಿ ಹೊತ್ತು ಯಾಕೆ ಅಲ್ಲಿಗೆ ಹೋದವರನ್ನ ಅವಳು ಸುಮ್ಮನೆ ಬಿಡೋದಿಲ್ಲ? ಎಲ್ಲವೂ ಕೂಡ ನಿಮ್ಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ನನ್ನೊಬ್ಬ ಫ್ರೆಂಡ್ ಸಂತೋಷ್ ಅಂತ ಹೇಳಿದ್ದ. ಸೊ ಅವನು ಬೆಂಗಳೂರಲ್ಲಿ ಒಂದು ಗ್ರಾಫಿಕ್ಸ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದ. ಸೊ ವರ್ಕ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಸಂಡೇ ಮತ್ತು ವೀಕೆಂಡ್ ಇದ್ದಾಗ ಅವನು ಬೇರೆ ಬೇರೆ ಜಾಗಕ್ಕೆ ಹೋಗಿ ಜಾಗಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದ. ಸೊ ಎಕ್ಸ್ಪ್ಲೋರ್ ಮಾಡ್ತಿರ್ಬೇಕಾದ್ರೆ ಅವನಿಗೊಬ್ಬ ಫ್ರೆಂಡ್ ಪರಿಚಯ ಆಗಿದ್ದ. ಅವನ ಹೆಸರು ರೋಷನ್ ಅಂತೇಳಿ. ಅವನು ಮುಂಬೈಲಿ ಇರ್ತಾನೆ. ಸೊ ಅವನೇನ್ ಕೆಲಸ ಮಾಡ್ತಿದ್ದಪ್ಪ ಅಂದ್ರೆ ಅಬೌಂಡೆಂಟ್ ಪ್ಲೇಸ್ಗಳು ಯಾವ ಇರ್ತಾವಲ್ಲ, ಸೊ ಅಂದ್ರೆ ಹಾಂಟೆಡ್ ಪ್ಲೇಸ್ಗಳು ಯಾವ ಇರ್ತಾವಲ್ಲ ಆ ಜಾಗದ ಬಗ್ಗೆ ಎಕ್ಸ್ಪ್ಲೋರ್ ಅನ್ನ ಮಾಡ್ತಾ ಇದ್ದ. ಸೊ ಇಬ್ರು ಸ್ನೇಹ ಒಳ್ಳೇದಾಗತ್ತೆ, ತುಂಬಾ ಮಾತನಾಡ್ತಾ ಇರ್ತಾರೆ. ಸೊ ಅವನ ವಿಡಿಯೋನ ಇವ್ನು ಶೇರ್ ಮಾಡ್ತಾ ಇರ್ತಾನೆ, ಇವನು ವಿಡಿಯೋನ ಅವ್ನು ಶೇರ್ ಮಾಡ್ತಾ ಇರ್ತಾನೆ. ಸೊ ಹಾಗೆ ಆಗ್ತಿರ್ಬೇಕಾದ್ರೆ ಒಂದು ದಿನ ಈ ಸಂತೋಷ್ ಏನ್ ಮಾಡ್ತಾನೆ, ಮುಂಬೈಗೆ ಹೋಗ್ತಾನೆ. ಸೊ ಮುಂಬೈಗೆ ಹೋಗ್ಬೇಕಾದ್ರೆ ಆ ರೋಷನ್ಗೆ ಕಾಲ್ ಮಾಡ್ತಾನೆ. ಸೊ ರೋಷನ್, ನೀನೊಂದು ಬಾವಿಯ ಮೇಲೆ ವಿಡಿಯೋ ಮಾಡಿದ್ಯಲ್ಲ, ಆ ಬಾವಿಗೆ ಹೋಗೋಣವಾ? ಅಲ್ಲಿ ನನ್ನ ಚಾನಲ್ ಕೂಡ ಒಂದು ಕಂಟೆಂಟ್ ಸಿಕ್ಕಂಗಾಗತ್ತೆ, ನಾನು ಕೂಡ ಜಾಸ್ತಿ ವ್ಯೂಸ್ ಅನ್ನ ಪಡ್ಕೋಬಹುದು. ಸೊ ಹೋಗೋಣ, ಬರ್ತೀಯಾ ಅಂತ ಹೇಳಿ. ರೋಷನ್ ಏನ್ ಮಾಡ್ತಾನೆ, ಆಯ್ತಪ್ಪ ಹೋಗೋಣ. ಸೊ ಇವತ್ತೊಂದಿನ ಇಲ್ಲಿ ಸ್ಟೇ ಮಾಡು, ರೆಸ್ಟ್ ಮಾಡು, ರಾತ್ರಿ ಆದಂತೆ ನನಗೆ ಕಾಲ್ ಮಾಡು, ನಾನು ಬರ್ತೀನಿ, ಪಿಕಪ್ ಮಾಡ್ತೀನಿ, ನಿನಗೆ ಹೋಗೋಣ ಅಂತ ಹೇಳ್ತಾನೆ. ಸೊ ಆ ರಾತ್ರಿ ಮುಂಬೈಲಿ ಹೋಗ್ತಿರ್ಬೇಕಾದ್ರೆ ರಾತ್ರಿ ಇವನ್ನೆಲ್ಲ ಬ್ಯಾಗ್ಗಳನ್ನೆಲ್ಲ ಪ್ಯಾಕ್ ಮಾಡ್ತಿರ್ತಾನೆ. ಟ್ರೈಪಾಡ್ ತಗೋತಾನೆ, ಕ್ಯಾಮ್ರಾ ತಗೋತಾನೆ, ಒಂದು ಟಾರ್ಚ್ನ ಹಿಡ್ಕೊಂಡು ಮೊಬೈಲ್ ಫುಲ್ ಚಾರ್ಜ್ ಮಾಡ್ಕೊಂಡು ಮನೆಯಿಂದ ಆಚೆ ಬರ್ತಿರ್ಬೇಕಾದ್ರೆ ರೋಷನ್ಗೆ ಫೋನ್ ಮಾಡ್ತಾರೆ. ಸೊ ರೋಷನ್ ಫೋನ್ ಮಾಡಿದಾಕ್ರ ಅವ್ನು ಹೇಳ್ತಾನೆ, ಇಲ್ಲಪ್ಪ ನನ್ನ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ಇವತ್ತು ಬೇಡ, ನಾಳೆಗೆ ಹೋಗೋಣ ಅಂತ ಹೇಳ್ತಾನೆ. ಸೊ ಅವಾಗ ಈ ಸಂತೋಷ್ಗೆ ತಡೆಯಕ್ಕಾಗಲ್ಲ. ಸೊ ಈ ಬಾವಿ ಬಗ್ಗೆ ಮಾಡ್ಬೇಕಲ್ಲ. ಸೊ ನಾಳೆ ನಾನು ಇಲ್ಲಿ ಈ ಜಾಗದಲ್ಲಿ ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ನಾನು ಬೆಂಗಳೂರು ಹೋಗ್ಬೇಕೋ ಏನೋ ಗೊತ್ತಿಲ್ಲ, ಫೋನ್ ಹಚ್ತಾರೋ ಎಲ್ಲೋ ಗೊತ್ತಿಲ್ಲ. ಸೊ ಹೆಂಗೋ ನಾನು ರೆಡಿ ಆಗಿದ್ದೀನಿ, ಬಾವಿ ಅಲ್ವಾ, ಸೊ ಹಾಗೆ ನೋಡ್ಕೊಂಡ್ ಬಂದು ಸ್ವಲ್ಪ ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡ್ ಬಂದ್ರೆ ಸಾಕಲ್ಲ, ಇದೇನ್ ನನಗೇನು ಬೇರೆಯವ್ರು ಯಾರೋ ಹೋಗುವಂತ ಅವಶ್ಯಕತೆ ಇಲ್ಲ ಅಂತೇಳಿ ಹಾಗ ಅನ್ಕೊಂಡ್ ಏನ್ ಮಾಡ್ತಾನೆ. ಸೊ ಆ ರಾತ್ರಿ ಜೋರಾಗಿ ಮಳೆ ಬರ್ತಾ ಇದ್ರು ಕೂಡ ಅವನೇನ್ ಮಾಡ್ತಾನೆ, ಅವ್ನ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತೇಳಿ ಇವನು ಬೈಕ್ನ ಸ್ಟಾರ್ಟ್ ಮಾಡ್ಕೊಂಡು ಆ ಒಂದು ಬಿಸುಜ ಇರುವಂತಹ ಬಾವಿಗೆ ಹೋಗ್ತಾನೆ. ಮುಂಬೈನ ಅತಿ ಹಳೇದಾಗಿರುವಂತಹ ಚಾಳು, ಸಮುದ್ರ ಪಕ್ಕದಲ್ಲಿರುವಂತಹ ಚಾಳು, 100 ವರ್ಷಗಳ ಹಿಂದೆ ಬ್ರಿಟಿಷರ ಕಾಲದಲ್ಲಿರುವಂತಹ ಚಾಳು. ಈ ಚಾಳ ಬಗ್ಗೆ ಹೇಳ್ಬೇಕು ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಒಂದು ಸುತ್ತಲೂ ಮನೆಗಳಿರತ್ತೆ, ಅಕ್ಕಪಕ್ಕ ಮನೆಗಳಿರತ್ತೆ, ಒಂದೇ ಆವರಣ ಇರುತ್ತೆ. ಬಟ್ ಅಲ್ಲಿ ಸಾವಿರಾರು ಕುಟುಂಬಗಳು ವಾಸ ಮಾಡ್ತಿರುವಂತಹ ಜಾಗಕ್ಕೆ ಚಾಳ್ ಅಂತ ಹೇಳಿ ಕರೀತಾರೆ. ಸೊ ಅಲ್ಲಿ ಮಧ್ಯದಲ್ಲಿ ಒಂದು ಬಾವಿ ಇತ್ತು. ಆ ಬಾವಿ ಬಹಳ 150 ವರ್ಷಗಳ ಹಿಂದೆ ಇರುವಂತಹ ಬಾವಿ ಅದು. ಸೊ ಆ ಬಾವಿ ಎಲ್ಲರಿಗೂ ಕೂಡ ನೀರು ಹಾಕ್ತಾ ಇತ್ತು, ಬಟ್ ಯಾರಿಗೂ ಕೂಡ ಕೊರತೆ ಮಾಡ್ತಾ ಇರ್ಲಿಲ್ಲ. ಸೊ ಆ ಒಂದು ಜಾಗಕ್ಕೆ ಸಂತೋಷ್ ಹೋಗ್ತಾ ಇದ್ದ. ಸೊ ಹೋಗ್ತಿರ್ಬೇಕಾದ್ರೆ ಎಂಟ್ರೆನ್ಸಿಗೆ ಬರ್ತಾನೆ, ಫುಲ್ಲು ನೆಂದೋಗ್ಬಿಟ್ಟಿದ್ದ, ಅಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು. ಸೊ ಹೋಗ್ತಾನೆ, ಗೇಟ್ ಮುಂದೆ ಬೈಕನ್ನು ನಿಂದಿರಿಸ್ಬಿಟ್ಟು ಆ ದ್ವಾರ ಬಾಗಿಲು ಇರತ್ತಲ್ಲ, ಸೊ ಅದ್ರ ಮೇಲೆ ಬರ್ದಿರತ್ತೆ ಬಿಸೋಜಾ ಚಾಳು 1889 ಅಂತೇಳಿ. ಸೊ ಅದನ್ನ ನೋಡ್ಬಿಟ್ಟು ಒಳಗಡೆ ಹೋಗ್ಬೇಕಂತೇಳಿ ಕಾಲಿಡ್ತಾನೆ. ಒಂದು ವಿಚಿತ್ರ ಆಗಿರುವಂತ ವಾಸನೆ ಬರ್ತಾ ಇರುತ್ತೆ. ಒಂದು ಮಣ್ಣಿನ ವಾಸನೆ, ತೇವದ ವಾಸನೆ, ಕೊಳದು ಬಿದ್ದಿರುವಂತಹ ಕಟ್ಟಿಗೆಯ ವಾಸನೆ ಬರ್ತಾ ಇರುತ್ತೆ. ಸೊ ಅಕ್ಕಪಕ್ಕ ನೋಡ್ತಾನೆ, ವಿಚಿತ್ರ ಆಗಿರುವಂತ ಗಿಡಗಳೆಲ್ಲ ಬೆಳೆದಿರುತ್ತೆ. ಸೊ ಪಾಚಿ ಕಟ್ಟಿರುತ್ತೆ, ಮನೆ ಬಾಗಿಲು ಎಲ್ಲವೂ ಕೂಡ ಒಡೆದಿರುತ್ತೆ, ಕಿಟಕಿಗಳು ಒಡೆದಿರುತ್ತೆ. ಸೊ ಆ ಎಲ್ಲಾ ಕಡೆ ಗಿಡಗಳೆಲ್ಲ ಬೆಳೆದಿರುತ್ತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಆ ಜಾಗದಲ್ಲಿ ಒಬ್ರೇ ಹೋಗ್ಬೋದು, ಇಬ್ರು ಹೋಗ್ಬೇಕಂದ್ರೆ ಆಗ್ತಿರಲ್ಲ, ಅಷ್ಟಕ್ಕೊಂದು ಕಂಜೆಸ್ಟ್ ಆಗಿರುವಂತ ಜಾಗ ಆಗಿರುತ್ತೆ. ಸೊ ಸುತ್ತಮುತ್ತ ಟಾರ್ಚ್ ಹಾಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಈ ಸಂತೋಷ್ ಒಳಗಡೆ ಹೋಗ್ತಾ ಇರ್ತಾನೆ. ಸೊ ಹೋಗ್ತಾನೆ ಒಂದ್ 5 ನಿಮಿಷ ನಡೀತಾನೆ. ಸೊ ಅಷ್ಟರೊಳಗೆ ಅವನಿಗೊಂದು ಬಾವಿ ಕಾಣಿಸುತ್ತೆ. ಸೊ ಬಾವಿ ನೋಡಕ್ ಹೇಗಿರುತ್ತೆ ಅಂದ್ರೆ ಸುತ್ತನೆ ಕಲ್ಲಿಂದ ಕಟ್ಟಿರುವಂತಹ ಬಾವಿ, ಅಕ್ಕಪಕ್ಕ ಎಲ್ಲ ಪಾಚಿ ಬೆಳೆದಿರುತ್ತೆ, ಅಲ್ಲೊಂದು ಬೇವಿನ ಮರ ಇರುತ್ತೆ. ಸೊ ಆ ಬೇವಿನ ಮರ ಹೇಗೆ ಬೀಸ್ತಾ ಇತ್ತು ಅಂದ್ರೆ ಕೈ ಬೀಸಿ ಕರಿತಾ ಇರೋ ತರ ಆ ಒಂದು ಬೇವಿನ ಮರ ಬೀಸ್ತಾ ಇರುತ್ತೆ, ಆ ತರ ಗಾಳಿ ಬೀಸ್ತಾ ಇರುತ್ತೆ.
ಸೊ ಸುತ್ತಲೂ ನೋಡ್ತಾನೆ, ಫುಲ್ಲು ಕತ್ತಲೆಯಿಂದ ತುಂಬಿಕೊಂಡಿರುತ್ತೆ. ಕೆಲವೊಂದು ಮನೆಗಳು ಬಿದ್ದಿರುತ್ತೆ, ಗೋಡೆಗಳು ಬಿದ್ದಿರುತ್ತೆ, ಮೇಲ್ಛಾವಣಿಗಳೆಲ್ಲ ಬಿದ್ದಿರುತ್ತೆ. ಸೊ ಆ ತರ ಕಾಣಿಸ್ತಿರುತ್ತೆ. ಸೊ ಅವಾಗ ಇವನೇನ್ ಮಾಡ್ತಾನೆ, ತನ್ನ ಕ್ಯಾಮ್ರಾವನ್ನ ತೆಗಿತಾನೆ, ಟ್ರೈಪಾಡ್ ಅನ್ನ ತೆಗಿತಾನೆ, ಒಂದ್ ಕಡೆ ಸೆಟ್ ಮಾಡ್ಬಿಟ್ಟು ಆ ಬಾವಿ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗ್ತಾನೆ. ಸೊ ಇದು 150 ವರ್ಷಗಳ ಹಿಂದೆ ಇರುವಂತ ಬಾವಿ ಅಂತ ಅಷ್ಟೇ ಮಾತನಾಡ್ತಾನೆ. ಸೊ ಅಷ್ಟ್ರೊಳಗೆ ಅವನ ಕ್ಯಾಮ್ರಾದಲ್ಲಿ ಒಂದು ವಿಚಿತ್ರ ಆಗಿರುವಂತ ಕಪ್ಪು ನೆರಳು ಕಾಣಿಸುತ್ತೆ ಹಿಂದ್ಗಡೆಯಿಂದ. ಸೊ ನೋಡ್ತಾನೆ, ಮತ್ತೆ ಹಿಂತಿರುಗಿ ನೋಡ್ತಾನೆ, ಅಲ್ಲಿ ಯಾರು ಕೂಡ ಇರೋದಿಲ್ಲ. ಬಟ್ ಆ ನೆರಳು ಕ್ಯಾಮ್ರಾ ಒಳಗೆ ಮಾತ್ರ ಕಾಣಿಸಿರುತ್ತೆ. ಸೊ ಇವನಿಗೆ ಭಯ ಆಗಲು ಶುರುವಾಗುತ್ತೆ. ಸೊ ಆವಾಗ ಟೈಮು 11 ಗಂಟೆ. ಸೊ ರಾತ್ರಿ 11 ಗಂಟೆಗೆ ಆ ಥರ ಒಂದು ವಿಚಿತ್ರ ಆಗಿರುವಂತಹ ಭಯ ಇವನಿಗೆ ಶುರುವಾಗುತ್ತೆ. ಕೈಕಾಲುಗಳೆಲ್ಲ ನಡುಗ್ತಾ ಇರುತ್ತೆ, ತೊದಲಿಸ್ತಾ ಇರ್ತಾನೆ. ಸೊ ಅಷ್ಟೊತ್ತಿಗೆ ಒಂದು ದೂರದಿಂದ ನಾಯಿಗಳು ಬೊಗಳುವಂತಹ ಶಬ್ದ ಕೇಳಿಸ್ತಾ ಇರುತ್ತೆ. ಸೊ ಬೊಗಳೋದು ಕೇಳಿಸ್ತಾ ಇದ್ಬಿಟ್ಟು ಇವನಿಗೆ ನೆನಪಾಗುತ್ತೆ, ರಾತ್ರಿ ಹೊತ್ತು ನಾಯಿಗಳು ಈ ತರ ಬೊಗಳ್ತಾ ಇದ್ರೆ ಶುಭ ಅಲ್ಲ ಅಂತೇಳಿ ಇವನಿಗೆ ಅನಿಸ್ತಾ ಇರುತ್ತೆ. ಸೊ ಹೋಗ್ಬೇಕು ಅಂತೇಳಿ ಅನ್ಕೋತಿರ್ತಾನೆ. ಬಟ್ ಒಳಗಿನ ಇನ್ನರ್ ಫೀಲ್ ಆಗ್ತಾ ಇರುತ್ತೆ, ಹೆಂಗೋ ಇಲ್ಲಿ ಬಂದಿದ್ದೀನಿ, ಸ್ವಲ್ಪ ಹೊತ್ತು ವಿಡಿಯೋ ರೆಕಾರ್ಡಿಂಗ್ ಮಾಡ್ಬಿಟ್ಟು ಹೋಗ್ಬಿಡೋಣ ಅನ್ನೋ ಒಂದು ಫೀಲ್. ಯಾಕಂದ್ರೆ ಒಂದು ಕಂಟೆಂಟ್ ಸಿಗತ್ತಲ್ಲ ಒಂದು ಅಂತೇಳಿ ಒಂದು ಗಟ್ಸ್ ಫೀಲ್ ಆಗ್ತಾ ಇತ್ತು. ಸೊ ಹಾಗೆ ಮತ್ತೆ ಕ್ಯಾಮ್ರಾ ತಿರುಗಿಸ್ಬಿಟ್ಟು ಮತ್ತೆ ವಿಡಿಯೋ ಮಾಡೋಕೆ ಶುರು ಮಾಡ್ತಾನೆ. ಬಟ್ ಈ ಸಲ ಸ್ವಲ್ಪ ನಡಗ್ತಾ ಇದ್ದ, ತೊದಲಿಸ್ತಾ ಇದ್ದ. ಸೊ ಹಾಗೆ ನೋಡ್ತಿರ್ತಾನೆ, ಮತ್ತೆ ವಿಚಿತ್ರ ಆಗಿರುವಂತ ಅನುಭವ ಆಗುತ್ತೆ. ಸ್ವಲ್ಪ ಮಾತನಾಡ್ಬಿಟ್ಟು ಆ ಬಾವಿನ ಸುತ್ತ ತಿರುಗ್ತಾನೆ. ತಿರುಗ್ಬಿಟ್ಟು ಟಾರ್ಚ್ ಆನ್ ಮಾಡ್ಕೊಂಡು ಆ ಬಾವಿ ಒಳಗಡೆ ನೋಡಿದಾಕ್ರ ಉದ್ದನೆ ಕತ್ತಲು ಕಾಣಿಸುತ್ತೆ, ಬಹಳ ಆಳವಾಗಿರುವಂತ ಬಾವಿ ಕಾಣಿಸುತ್ತೆ. ಸ್ವಲ್ಪ ಟಾರ್ಚ್ ಹಾಕಿ ನೋಡಿದಾಕ್ರ ಕೆಳಗಡೆಯಿಂದ ಮೀನುಗಳು ಅಡ್ಡಾಡ್ತಿರೋ ಹಾಗೆ ಅವನಿಗೆ ಕಾಣಿಸುತ್ತೆ. ಸೊ ಹಾಗೆ ನೋಡ್ತಾನೆ, ಹಾಗೆ ಬಿಟ್ಬಿಟ್ಟು ಆಮೇಲೆ ಅವ್ನಿಗೆ ಶಬ್ದ ಕೇಳಿಸ್ಲಿಕ್ಕೆ ಶುರು ಆಗುತ್ತೆ, ಟಪ್ 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 ಅಂತೇಳಿ. ಸೊ ಏನಿರ್ಬೋದು ಈ ಶಬ್ದ, ಯಾಕೆ ಈ ತರ ಕೇಳಿಸ್ತಾ ಇದೆ ಅಂತೇಳಿ ಮತ್ತೆ ಹೆಂಗೆ ಕೇಳಿಸುತ್ತೆ ಅಂದ್ರೆ ಯಾರೋ ನೀರಿಂದ ಮುಳುಗಿ ಎದ್ದು ಬರ್ತಿರೋ ಹಾಗೆ, ಸ್ಟೆಪ್ಸ್ ಮೇಲೆ ನಡ್ಕೊಂಡು ಬರ್ತಾ ಇರೋ ಹಾಗೆ ಅಂತೇಳಿ ಮತ್ತೆ ಶಬ್ದ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಸೊ ಅವನಿಗೆ ಅನಿಸ್ತಾ ಇರುತ್ತೋ ಯಾಕೋ ಇಲ್ಲಿ ಜಾಗ ಸರಿ ಇಲ್ಲ, ಹೋಗ್ಬಿಡ್ಬೇಕು ಅಂತೇಳಿ. ಆದ್ರೂ ಕೂಡ ಒಂದು ಕಂಟೆಂಟ್ ಸಿಗತ್ತಲ್ಲ ಒಂದು ಆಸೆಯಿಂದ ಅಲ್ಲೇ ಇರಕ್ಕೆ ಮತ್ತೆ ಟ್ರೈ ಮಾಡ್ತಿರ್ತಾನೆ. ಮತ್ತೆ ಕ್ಯಾಮ್ರಾವನ್ನು ಆನ್ ಮಾಡ್ಕೊಂಡು ಆ ಬಾವಿ ಸುತ್ತ ಹಾಕ್ತಾ ಇರ್ತಾನೆ. ಸೊ ಅವಾಗ ಅವನೇನ್ ಮಾಡ್ತಾನೆ, ಮತ್ತೆ ವಾಪಸ್ ತಿರುಗ್ಬೇಕಂತೇಳಿ ಅಂತಿರ್ತಾನೆ. ಬಟ್ ಅವನು ಏನಾಗ್ತೈತೆ ಅಂದ್ರೆ ಯಾರೋ ನನ್ನ ಅಕ್ಕಪಕ್ಕ ಇದ್ದಾರೆ, ನನ್ನ ಹಿಂದೆ ನಿಂತಿದ್ದಾರೆ ಅಂತೇಳಿ ಅವನಿಗೆ ಅನಿಸ್ತಾ ಇರುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ಯಾರು ಕೂಡ ಇರ್ತಿರಲ್ಲ. ಸೊ ಅವಾಗ್ಲೇ ಆ ಬಾವಿಯ ಒಳಗಡೆಯಿಂದ ಒಂದು ಮೃದು ಧ್ವನಿಯಿಂದ ಒಂದು ಶಬ್ದ ಕೇಳಿಸುತ್ತೆ, ಸ್ಲೋ ಆಗಿ, ಸಂತೋಷ್ ಅಂತೇಳಿ. ಸೊ ಆ ಒಂದು ಶಬ್ದ ಕೇಳಿಸ್ದಾಕ್ರ ಇವನಿಗೆ ವಿಚಿತ್ರ ಆಗಿ ಅನ್ಸುತ್ತೆ. ಸೊ ಯಾರಿದು ನನ್ನ ಹೆಸರು ಕರೆದಿದಾರಲ್ಲ ಅಂತೇಳಿ ಮತ್ತೆ ಅಕ್ಕಪಕ್ಕ ನೋಡ್ತಾನೆ, ಅಲ್ಲಿ ಯಾರು ಕೂಡ ಇರೋದಿಲ್ಲ. ಮತ್ತೆ ಜೋರಾಗಿ ಕೇಳ್ತಾನೆ, ಯಾರಿಲ್ಲಿ, ಯಾರಿದ್ದೀರಾ, ಹೊರಗಡೆ ಬನ್ನಿ, ಈ ತರ ಭಯ ಪಡಿಸಿದ್ರೆ ನಾನು ಭಯ ಪಡ್ಕೊಳಲ್ಲ ಅಂತೇಳಿ ಜೋರಾಗಿ ಹೇಳ್ತಾನೆ. ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಮತ್ತೆ ಬಾವಿ ಹತ್ರ ಮತ್ತೆ ಟಾರ್ಚ್ ಆನ್ ಮಾಡಿ ನೋಡ್ತಾನೆ, ಅಲ್ಲಿ ಯಾರು ಕೂಡ ಕಾಣಿಸೋದಿಲ್ಲ. ಒಳಗಡೆ ಬರೀ ಕತ್ತಲು ಮಾತ್ರ ಇರುತ್ತೆ. ಸೊ ಯಾಕೋ ಸರಿ ಇಲ್ಲ, ಬ್ಯಾಗನ್ನೆಲ್ಲ ಪ್ಯಾಕ್ ಮಾಡ್ಕೋತಾ ಇರ್ತಾನೆ. ಅವಾಗ್ಲೇನೆ ಆ ಬಾವಿಯಿಂದ ಒಂದು ನೆರಳು ಕಾಣಿಸುತ್ತೆ, ಬಿಳಿ ನೆರಳು, ಉದ್ದನೆ ಕೂದಲ, ಬಿಳಿ ಸೀರೆ ಉಟ್ಟಿರುವಂತಹ ಹೆಂಗಸು ಆ ಬಾವಿಯಿಂದ ಸಣ್ಣನೆ ಮೇಲೆ ಬರ್ತಾ ಇರೋ ತರ ನಿಮಗೆ ಕಾಣಿಸುತ್ತೆ. ಮತ್ತೆ ಭಯ ಬೀಳ್ತಾನೆ. ಮತ್ತೆ ಭಯ ಬಿದ್ಬಿಟ್ಟು ತನ್ನ ಕ್ಯಾಮ್ರಾವನ್ನ ಬ್ಯಾಗಿಗೆ ಹಾಕೊಂಡು ಮತ್ತೆ ಓಡಲು ಶುರು ಮಾಡ್ತಾನೆ. ಸೊ ಆ ಒಂದು ಸಣ್ಣ ಕಂಜೆಸ್ಟ್ ಆಗಿರುವಂತಹ ಜಾಗದಲ್ಲಿ ಓಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ, ದಿಕ್ಕನ್ನ ಬದಲಿಸ್ತಾ ಇರ್ತಾನೆ. ಅವನು ಎಷ್ಟೇ ಪ್ರಯತ್ನ ಮಾಡಿ, ಎಷ್ಟೇ ಬೇರೆ ಬೇರೆ ಜಾಗಕ್ಕೆ ಹೋಗಿದ್ರು ಕೂಡ ಆ ಒಂದು ಡಿಸೋಜ ದ್ವಾರ ಬಾಗಿಲು ಇರುತ್ತಲ್ಲ, ಅಲ್ಲಿ ಹೋಗಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ. ಎಷ್ಟೇ ಓಡಿದ್ರು ಕೂಡ ವಾಪಸ್ ಬಂದು ಆ ಬಾವಿ ಹತ್ರನೇ ಬಂದು ನಿಂದಿರ್ತಿದ್ದ. 2-3 ಸಲ ಪ್ರಯತ್ನ ಮಾಡ್ತಾನೆ, ಅದು ಯಾವುದು ಕೂಡ ಸಕ್ಸಸ್ ಆಗೋದಿಲ್ಲ. ಮತ್ತೆ ವಾಪಸ್ ನೋಡ್ತಾನೆ, ಅಲ್ಲಿ ಬಿಳಿ ಸೀರೆ ಉಟ್ಕೊಂಡಿರುವಂತ ಹೆಂಗಸು ಆ ಬಾವಿ ಮೇಲೆ ನಿಂತಿಲ್ಲ, ಬಟ್ ಅವಳ ಕಾಲ್ ತಳಗ್ ತಾಕಿರ್ಲಿಲ್ಲ, ಗಾಳಿಯಲ್ಲಿ ಹಾರ್ತಾ ಇರುತ್ತೆ. ಸೊ ಅದನ್ನ ನೋಡ್ಬಿಟ್ಟು ಮತ್ತೆ ಭಯ ಬರುತ್ತೆ. ಸೊ ಅವಳು ಅಲ್ಲೇ ನಿಂತಿರ್ಲು, ಬಟ್ ಈ ಏನ್ ಸಂತೋಷ ಇತ್ತಲ್ಲ ಸ್ವಲ್ಪ ದೂರದಲ್ಲಿದ್ದ. ಸೊ ಅವಾಗ್ಲೇ ಆ ಹೆಂಗಸು ಸಣ್ಣನೆ ನಡ್ಕೊಂಡು ಇವನ ಹತ್ರ ಬರಕ್ಕೆ ಶುರು ಮಾಡ್ತಾ ಇರ್ತಾಳೆ. ಸೊ ಅವಾಗ ಒಂದು ಪಿಸುಗುಟ್ಟ ಧ್ವನಿಯಲ್ಲಿ ಯಾರೋ ಮಾತನಾಡ್ತಾ ಇದ್ದಾರೆ ಅನ್ನೋ ತರ ಇವನಿಗೆ ಫೀಲ್ ಆಗುತ್ತೆ. ಸೊ ಯಾರೋ ಇವನಿಗೆ ಕರೀತಾ ಇದ್ದಾರೆ, ಬಾ ಇಲ್ಲಿ, ನನ್ನ ಜೊತೆ ಬಾ ಇಲ್ಲಿ ಅನ್ನೋ ತರ ಬಿಸುಗೊಟ್ಟ ಧ್ವನಿಯಲ್ಲಿ ಯಾರೋ ಕರೀತಾ ಇದ್ದಾರೆ ಅನ್ನೋ ತರ ಇವನಿಗೆ ಕೇಳಿಸ್ತಾ ಇರುತ್ತೆ. ಸೊ ಮತ್ತೆ ಯಾವ ಕಡೆ ಓಡ್ಬೇಕಾ, ಯಾವ ಕಡೆ ಬಿಡ್ಬೇಕು ಅಂತೇಳಿ ನೋಡ್ತಾ ಇರ್ತೇನೆ. ಸೊ ಅಷ್ಟೊತ್ತಿಗೆ ಮತ್ತೆ ಆ ಟಾರ್ಚ್ನ ಆನ್ ಮಾಡ್ಕೊಂಡು ಓಡ್ಬೇಕಂತೇಳಿ ಹೋಗ್ತಾ ಇರ್ತೇನೆ. ಆ ಟಾರ್ಚ್ ಸಡನ್ಲಿ ಆಫ್ ಆಗ್ಬಿಡುತ್ತೆ. ಸೊ ಆಫ್ ಆಗ್ಬಿಡುತ್ತೆ. ರೋಷನ್ಗೆ ಹೆಂಗಾದ್ರೂ ಕಾಲ್ ಮಾಡ್ಬೇಕು ಅಂತೇಳಿ ಫೋನನ್ನ ತೆಗೆದು ನೋಡ್ತಾನೆ, ಅಲ್ಲಿ ನೋ ಸಿಗ್ನಲ್ ಅಂತೇಳಿ ಬರ್ತಾ ಇರುತ್ತೆ. ಸೊ ಬರ್ತಿರ್ಬೇಕಾದ್ರೆ ಇದು ಯಾವುದು ಆಗಿಲ್ಲ, ಬಟ್ ಇವಾಗ ಈ ತರ ಆಗ್ತಾ ಇದೆಯಲ್ಲ ಅಂತೇಳಿ ಮತ್ತೆ ಭಯ ಪಡ್ತಾರೆ. ಹೆಂಗೋ ಟಾರ್ಚ್ ಆಫ್ ಆಗ್ಬಿಟ್ಟೈತೆ, ಈಗ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಹೊರಗಡೆ ಓಡ್ಬೇಕು ಅಂತೇಳಿ ಮತ್ತೆ ಆ ಮೊಬೈಲ್ ಟಾರ್ಚ್ ಆನ್ ಮಾಡಕ್ ಹೋಗ್ತಾನೆ. ಅಲ್ಲಿ ಕಂಪ್ಲೀಟ್ ಆಗಿ ಬ್ಯಾಟ್ರಿ ಡೆಡ್ ಆಗಿರುತ್ತೆ, 0% ಬ್ಯಾಟ್ರಿ ಇರುತ್ತೆ.
ಸೊ ಫುಲ್ ಇದ್ದಿದ್ದ ಬ್ಯಾಟ್ರಿ ಸಡನ್ಲಿ 0 ಆಯ್ತಲ್ಲ ಅಂತೇಳಿ ಆ ಒಂದು ಜಾಗ ಫುಲ್ ಕತ್ತಲೆಯಿಂದ ತುಂಬಿಕೊಂಡಿರುತ್ತೆ. ಮತ್ತೆ ಆ ಕತ್ತಲೆಯೊಳಗೆ ಹೊರಗಡೆ ಹೋಗ್ಬೇಕು ಅಂತೇಳಿ ಮತ್ತೆ ಓಡಲು ಪ್ರಯತ್ನ ಪಡ್ತಾನೆ. ಎಷ್ಟೇ ಓಡಿದ್ರು ಕೂಡ ಆ ಒಂದು ಜಾಗ ಬಿಟ್ಟು ಅವನಿಗೆ ಹೊರಗೆ ಹೋಗಕ್ಕೆ ಆಗ್ತಾ ಇರಲ್ಲ. ಬಟ್ ಆ ನೆರಳು ಸಣ್ಣನೆ ಒಂದೊಂದು ಹೆಜ್ಜೆ ಇಟ್ಕೊಂಡು ಇವನ ಹತ್ರ ಬರ್ತಾ ಇತ್ತು. ಬಟ್ ಪಿಸುಗುಟ್ಟ ಧ್ವನಿಯಲ್ಲಿ, ಬಾಯಲ್ಲಿ ನನ್ನ ಜೊತೆ ಸೇರ್ಕೊ ಅಂತೇಳಿ ವಿಚಿತ್ರ ಆಗಿರುವಂತಹ ಧ್ವನಿ ಕರೀತಾ ಇತ್ತು. ಸೊ ಅಷ್ಟೊತ್ತಿಗೆ ಹಿಂದ್ಗಡೆಯಿಂದ ಒಬ್ಬ ವಯಸ್ಸಾಗಿರುವಂತಹ ಮುದುಕ ಬರ್ತಾನೆ. ಸೊ ಜೋರಾಗಿ ಬಂದು ದಡ್ಡನೆ ನಿಂತ್ಕೊಂಡ್ಬಿಡ್ತಾನೆ. ಸೊ ಮತ್ತೆ ಅರ್ಜುನ್ ಭಯದಿಂದ ನೋಡ್ತಾ ಇರ್ತಾನೆ, ಯಾರು ಇರ್ಬೋದು ಇವನು ಅಂತೇಳಿ. ಅವನ ಹತ್ರ ಒಂದು ಕೋಲ್ ಇರುತ್ತೆ. ಆ ಒಂದು ಕೋಲು ಮತ್ತು ಆ ಮುದುಕ ಬಂದಾಕ್ರ ಆ ನೆರಳು ಮತ್ತೆ ಆ ಬಿಸಿ ಕೊಡ್ತಿರುವಂತ ಧ್ವನಿ ಎಲ್ಲವೂ ಕೂಡ ಮಾಯ ಆಗಿರುತ್ತೆ. ಅಲ್ಲಿ ಏನು ಕೂಡ ಕೇಳಿಸ್ತಾ ಇರಲ್ಲ, ಅಲ್ಲಿ ಯಾರು ಕೂಡ ಕಾಣಿಸ್ತಾ ಇರಲ್ಲ. ಅರ್ಜುನ್ ಏನ್ ಮಾಡ್ತಾನೆ, ಯಾಕಡೆ ಹೋಗ್ಬೇಕಂತೇಳಿ ಗೊತ್ತಾಗ್ತಾ ಇರಲ್ಲ, ಇವನ್ ಯಾರು ಅಂತೇಳಿ ಅನ್ನೋಷ್ಟೊಳಗೆ ಆ ಮುದುಕ ಅಂತಾನೆ, ಆ ಒಂದು ವಯಸ್ಸಾಗಿರುವಂತಹ ವ್ಯಕ್ತಿ ಅಂತಾನೆ, ಬಾಯಲ್ಲಿ ನನ್ನ ಕಡೆ ಓಡ್ಬಾ ಅಂತ ಹೇಳ್ತಾನೆ. ಈ ಸಂತೋಷಿಗೆ ಏನ್ ಮಾಡ್ಬೇಕಂತೇಳಿ ಗೊತ್ತಾಗ್ತಾ ಇರಲ್ಲ. ಸೊ ಅವ್ರ ಕಡೆ ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲೊಂದು ಮನೆ ಇರುತ್ತೆ, ಚಾಳ್ ಒಳಗೆ ಇನ್ನೊಂದು ಮನೆ ಇರುತ್ತೆ. ಆ ಮನೆಯೊಳಗೆ ಬಾಗಿಲು ಹಾಕೊಂಡ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಡ್ತಾನೆ. ಸೊ ಅವಾಗ ಆ ಒಂದು ವಯಸ್ಸಾಗಿರುವಂತ ವ್ಯಕ್ತಿ ಪರಿಚಯ ಮಾಡ್ಕೋತಾನೆ. ಏನಂದ್ರೆ, ಸೊ ನನ್ನ ಹೆಸರು ಬಾಬುರಾವ್ ಅಂತೇಳಿ, ನಾನು 60 ವರ್ಷಗಳಿಂದ ಇದೇ ಒಂದು ಚಾಳಲ್ಲಿ ಬದುಕ್ತಾ ಇದ್ದೀನಿ. ನನ್ನ ಜೊತೆ ಇರುವಂತಹ ಸಾಕಷ್ಟು ಜನ ಒಬ್ಬೊಬ್ಬರಾಗಿ ಈ ಒಂದು ಚಾಳನ್ನ ಬಿಟ್ಟು ಹೋಗಿದ್ದಾರೆ, ನಾನ್ ಮಾತ್ರ ಹೋಗಿಲ್ಲ. ಅವ್ನು ಮತ್ತೆ ಇನ್ನೊಂದು ಮಾತು ಹೇಳ್ತಾನೆ, ಸಂಜೆ ಆದ್ರೆ ಸಾಕು, ಇಲ್ಲಿ ಯಾವುದೇ ತರದ ಮನುಷ್ಯ ಬರೋದಿಲ್ಲ. ಆದ್ರೆ ನೀನ್ ಹೇಗ್ ಬಂದಿದೀಯ ನನಗೆ ಗೊತ್ತಿಲ್ಲ. ಮತ್ತು ಆ ಬಾವಿ ಹತ್ರ ಯಾರು ಹೋಗ್ತಾರಲ್ಲ ಅವ್ರು ಯಾರು ಕೂಡ ಉಳಿಯೋದಿಲ್ಲ. ನಿನ್ನನ್ನು ಕೂಡ ಉಳಿಸ್ತಾ ಇರ್ಲಿಲ್ಲ, ನಾನು ಬಂದೆ ಅಂತೇಳಿ ಅವಳು ಮಾಯವಾದ್ಲು ಅಂತ ಹೇಳ್ತಾನೆ. ಹಾಗಾದ್ರೆ ಈ ಸಂತೋಷ್ ಮತ್ತೆ ಕೇಳ್ತಾನೆ, ಬಿಳಿ ಸೀರೆ ಉಟ್ಕೊಂಡಿರುವಂತ ಹೆಂಗಸು ಯಾರು ಅಂತೇಳಿ ಕೇಳ್ತಾನೆ. ಅವಾಗ ಆ ವಯಸ್ಸಾಗಿರುವಂತಹ ವ್ಯಕ್ತಿ ಹೇಳ್ತಾನೆ, ಹೌದಪ್ಪ, ಅವಳ ಹೆಸರು ಕಮಲಿ ಅಂತೇಳಿ. ಅವಳು ಇದೇ ಒಂದು ಚಾಳಲ್ಲಿ ವಾಸ ಮಾಡ್ತಾ ಇದ್ಲು 80 ವರ್ಷಗಳ ಹಿಂದೆ. ಸೊ ಅವಳು ಗಂಡ ತುಂಬಾ ಇವಳಿಗೆ ಕಾಟ ಕೊಡ್ತಾ ಇದ್ದ, ಚಿತ್ರಹಿಂಸೆ ಮಾಡ್ತಾ ಇದ್ದ, ಬೇರೆಯವ್ರ ಜೊತೆ ನೈತಿಕ ಸಂಬಂಧ ಇಟ್ಕೊಂಡಿದೀಯಾ ಅಂತೇಳಿ ತುಂಬಾ ಜಗಳ ಆಡ್ತಾ ಇದ್ದ, ತುಂಬಾ ಚಿತ್ರಹಿಂಸೆ ಕೊಡ್ತಾ ಇದ್ದ. ಸೊ ಆ ಒಂದು ಚಿತ್ರಹಿಂಸೆ ನೋವನ್ನ ತಡಿಯಕ್ಕಾಗ್ಲಾರ್ದೆ ಆ ಕಮಲಿ ಏನ್ ಮಾಡ್ತಾಳೆ, ಆ ಓಡ್ ಬಂದು ಈ ಬಾವಿಯಿಂದ ಒಳಗಡೆ ಹಾರ್ಬಿಟ್ಟು ಸತ್ತೋಗ್ತಾಳೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ಅವಳೊಂದು ಶಾಪವನ್ನು ಹಾಕ್ಬಿಟ್ಟು ಹೋಗ್ತಾಳೆ. ಏನಂದ್ರೆ, ಈ ಬಾವಿ ಸುತ್ತಮುತ್ತ ಯಾರು ಸುಳಿತಾರಲ್ಲ, ಯಾರು ರಾತ್ರಿ ಹೊತ್ತು ಬರ್ತಾರಲ್ಲ, ಅವರು ನನ್ನ ನೋವನ್ನ ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು ಸತ್ತೋಗ್ತಾಳೆ. ಸೊ ಅವಾಗಿನಿಂದ ಇವಾಗಿನ ತನಕ ರಾತ್ರಿ ಹೊತ್ತು ಈ ಒಂದು ಜಾಗದಲ್ಲಿ ಬಂದ್ರೆ ಅವರಿಗೆ ಅವಳ ನೋವು ಫೀಲ್ ಆಗತ್ತೆ ಅಂತೇಳಿ ಹೇಳ್ತಾನೆ. ನೀವ್ಯಾಕೆ ಇಲ್ಲಿ ಇದ್ದೀರಾ ಅಂತ ಕೇಳಿದ್ರೆ, ಇಲ್ಲ ಅಪ್ಪ, ಇಲ್ಲಿ ಯಾರಾದ್ರೂ ಒಬ್ರು ಬೇಕು, ಇಲ್ಲಿ ಕಾವಲು ಕಾಯ್ಲಿಕ್ಕೆ ಬೇಕು, ಇಲ್ಲ ಅಂದ್ರೆ ಇಲ್ಲಿ ಯಾರು ಕೂಡ ಉಳಿಯೋದಿಲ್ಲ ಅಂತ ಹೇಳ್ತಾನೆ. ಸೊ ಆ ರಾತ್ರಿ ಅಲ್ಲಿಂದ ಅವನಿಗೆ ಹೋಗಕ್ ಆಗ್ತಾ ಇರಲ್ಲ, ಮಳೆ ಜೋರಾಗಿ ಬೀಳ್ತಾ ಇರತ್ತೆ, ಆದ್ರೂ ಕೂಡ ಅನಿವಾರ್ಯ ಅಂತೇಳಿ ಈ ಸಂತೋಷ ಏನ್ ಮಾಡ್ತಾನೆ, ಅದೇ ಜಾಗದಲ್ಲಿ ಇಡೀ ರಾತ್ರಿ ಇರ್ತಾನೆ. ಮಲ್ಕೋಬೇಕಂತೇಳಿ ಎಷ್ಟೇ ಕಣ್ಮುಚ್ಚಿದ್ರು ಕೂಡ ಅವನಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಅಷ್ಟಕ್ಕೊಂದು ಭಯ ಆಗ್ತಾ ಇರುತ್ತೆ, ಮೈ ಕೈ ಎಲ್ಲ ನಡುಗ್ತಾ ಇರುತ್ತೆ. ಸೊ ಕಣ್ಣು ಮುಚ್ಚಿರ್ತಾನೆ, ಮೈ ಕೈ ಎಲ್ಲ ನಡುಗ್ತಾ ಇರತ್ತೆ. ಸೊ ಬೆಡ್ಶೀಟ್ನ ಹೊಚ್ಕೊಂಡು ಸುಮ್ಮನೆ ಮಲ್ಕೊಂಡಿರ್ತಾನೆ, ಯಾವಾಗ ಬೆಳಕಾಗತ್ತೋ ಅಂತೇಳಿ. ಸೊ ಬೆಳಕಾಗತ್ತೆ, ಬೆಳಗ್ಗೆ 5:30 6 ಗಂಟೆ ಹಾಗೆ ಸೂರ್ಯನ ಬೆಳಕು ಸಣ್ಣನೆ ಒಂದು ಸಂಧಿಯಿಂದ ಬೆಳಕು ಬಂದಾಕಡೆ ಅವನಿಗೆ ಎಚ್ಚರ ಆಗುತ್ತೆ. ವಾಪಸ್ ಹೊರಗಡೆ ಹೋಗಿ ನೋಡ್ತಾನೆ, ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ, ಏನು ಕೂಡ ಸಮಸ್ಯೆ ಇರೋದಿಲ್ಲ. ಆ ಬಾವಿ, ಆ ಬಿದ್ದಿರುವಂತ ಬಾವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತಂದ್ರೆ ರಾತ್ರಿ ಅಷ್ಟೇ ಭಯಾನಕವಾಗಿ ಕಾಣ್ತಾ ಇತ್ತು. ಸೊ ಅದನ್ನೆಲ್ಲ ನೋಡ್ತಾನೆ. ಕೆಲವೊಂದು ಮನೆಗಳು ಹಾಗೆ ಬಿದ್ದಿರುತ್ತೆ, ಸಂಧಿಗಳು, ಎಷ್ಟಕ್ಕೊಂದು ಮರಗಳೆಲ್ಲ ಬಿದ್ದಿರುತ್ತೆ, ಕಿಟಕಿಗಳು ಒಡೆದಿರ್ತವೆ, ಬಾಗಿಲುಗಳು ಎಲ್ಲ ಮುರಿದಿರ್ತವೆ. ಸೊ ಅದನ್ನೆಲ್ಲ ನೋಡ್ತಾನೆ. ಆಮೇಲೆ ಆ ಅಜ್ಜನ್ಗೆ ಧನ್ಯವಾದಗಳು ರೀ ಅಂತೇಳಿ ಅಲ್ಲಿಂದ ಹೊರಟು ಬರ್ತಾನೆ. ಸೊ ವಾಪಸ್ ಮತ್ತೆ ಒಂದು ಹೋಟೆಲ್ಗೆ ಬಂದು ಸ್ಟೇ ಮಾಡಿದಾಕ್ರ ಅಲ್ಲಿ ಬಂದು ಸುಮ್ಮನೆ ಮಲ್ಕೋತಾನೆ. ಅವನು ಸ್ನಾನ ಮಾಡ್ಬಿಟ್ಟು ಸುಮ್ಮನೆ ಮಲ್ಕೋತಾನೆ. ಮತ್ತೆ ಸಾಯಂಕಾಲ ಎದ್ದೇಳ್ಬಿಟ್ಟು ಆ ರಾತ್ರಿ ಏನೇನ್ ಆಯ್ತು ಅಂತೇಳಿ ಕ್ಯಾಮ್ರಾ ಒಳಗೆಲ್ಲ ರೆಕಾರ್ಡ್ ಆಗಿರುತ್ತಲ್ಲ, ಸೊ ಅದನ್ನು ಓಪನ್ ಮಾಡ್ಬಿಟ್ಟು ಎಲ್ಲವೂ ಕೂಡ ಲ್ಯಾಪ್ಟಾಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಎಡಿಟ್ ಮಾಡ್ಬೇಕಂತೇಳಿ ಕೂತಿರ್ಬೇಕಾದ್ರೆ ಅವನಿಗೆ ವಿಚಿತ್ರ ಆಗಿರುವಂತಹ ಅನುಭವಗಳು ಮತ್ತು ದೃಶ್ಯಗಳು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಏನಂದ್ರೆ, ಅವ್ನು ಯಾವಾಗ ಆ ಒಂದು ಕ್ಯಾಮ್ರಾವನ್ನ ಆನ್ ಮಾಡ್ಕೊಂಡು ಒಳಗಡೆ ಹೋಗ್ತಿರ್ತಾನಲ್ಲ, ಅವಾಗ ಏನು ಕೂಡ ಕಾಣಿಸ್ತಾ ಇರಲ್ಲ. ಯಾವಾಗ ಅವನು ಬಾವಿ ಹತ್ರ ನಿಂತ್ಬಿಟ್ಟು ಇದು 150 ವರ್ಷಗಳ ಹಿಂದೆ ಇರುವಂತ ಬಾವಿ ಅಂತೇಳಿ ಅಂತಾನಲ್ಲ, ಸೊ ಅವಾಗ ಒಂದು ಬಿಳಿ ನೆರಳು ಆ ಒಂದು ಕ್ಯಾಮ್ರಾದಲ್ಲಿ ಕಾಣಿಸಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವಾಗ ಹಿಂದೆ ಯಾರು ಕೂಡ ಇರೋದೇ ಇಲ್ಲ, ಬಟ್ ಕ್ಯಾಮ್ರಾದಲ್ಲಿ ಕಾಣಿಸಿರುತ್ತೆ. ಸೊ ಮತ್ತೆ ಮುಂದಿನ ಫ್ರೇಮ್ಗಳೆಲ್ಲ ನೋಡ್ತಾನೆ. ಒಂದು ಉದ್ದನೆ ಕೂದಲ ಬಿಟ್ಟಿರುವಂತಹ ಬಿಳಿ ಸೀರೆ ಉಟ್ಟಿರುವಂತಹ ಹೆಂಗಸು ಆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರ್ತಾಳೆ. ಸೊ ಎದ್ದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಭಯ ಆಗ್ತಾ ಇರುತ್ತೆ. ಸೊ ಹಾಗೆ ಲ್ಯಾಪ್ಟಾಪ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಓಪನ್ ಮಾಡ್ತಾನೆ. ಆ ಫ್ರೇಮ್ಗಳು ಎಲ್ಲವೂ ಕೂಡ ಡಿಲೀಟ್ ಆಗಿರುತ್ತೆ. ಹೇಗೆ ಡಿಲೀಟ್ ಆಯ್ತು ಅಂತೇಳಿ ಗೊತ್ತಿಲ್ಲ, ಬಟ್ ಎಲ್ಲ ಫ್ರೇಮ್ಗಳು ಡಿಲೀಟ್ ಆಯ್ತು ಅಂತ ಹೇಳ್ದ. ಸೊ ಮತ್ತೆ ಅವನು
ಆ ಮುಂಬೈ ಅನ್ನೋ ಜಾಗ ಬಿಟ್ಟು ವಾಪಸ್ ಬೆಂಗಳೂರಿಗೆ ಬಂದು ತನ್ನ ನಾರ್ಮಲ್ ಡೇಸನ್ನ ಕಳೀತಾ ಇದ್ದಾನೆ. ಆದರೆ ನನಗೆ ಡೌಟ್ ಇರೋದು, ಆ ವಯಸ್ಸಾಗಿರೋಂಥ ವ್ಯಕ್ತಿ ಆ ಜಾಗದಲ್ಲಿ ಏನು ಮಾಡ್ತಾ ಇದ್ದ, ಮತ್ತು ಆ ಹೆಂಗಸಿಗೂ ಮತ್ತು ಈ ವಯಸ್ಸಾಗಿರುವಂಥ ವ್ಯಕ್ತಿ ಏನು ಸಂಬಂಧ ಇರ್ಬೋದು, ಅಥವಾ ಇದೇ ವಯಸ್ಸಾಗಿರುವಂಥ ವ್ಯಕ್ತಿ ಆ ಹೆಂಗಸನ್ನ ಸಾಯಿಸಿದ್ನ, ಅಥವಾ ಇವನೇ ಅವಳು ಗಂಡ ಇರ್ಬೋದಾ, ಯಾರು ಅಂತೇಳಿ ಅವನಿಗೆ ಇನ್ನೂ ಕೂಡ ಕ್ವಶನ್ ಮಾರ್ಕೆ ಅವ್ನ ಮೈಂಡಲ್ಲಿ ಉಳಿತಾ ಇರೋದು. ಸೊ ಈ ಕತೆ ಕೇಳ್ಬಿಟ್ಟು ನಿಮ್ಗೆ ಹೇಗೆ ಅನ್ನಿಸ್ತು ಸೊ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ನೋಡಿದಲ್ಲಿ ಸಿಗೋಣ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.